ಜುಲೈ 16ರ ಸಂಜೆ ಸುಮಾರು 5:45 ವೇಳೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ BC ರೋಡಿನ KSRTC ಬಸ್ ನಿಲ್ದಾಣದಲ್ಲಿ ನಡೆದಂತಹ ಒಂದು ಘಟನೆ ಕೇವಲ BC ರೋಡು ಪರಿಸರವನ್ನು ಮಾತ್ರ ಅಲ್ಲ, ಇಡೀ ಜಿಲ್ಲೆಯನ್ನೇ ಬೆಚ್ಚಿ ಬೀಳಿಸಿತ್ತು. ಕೇವಲ ಸಾರ್ವಜನಿಕರು ಮಾತ್ರ ಬೆಚ್ಚಿ ಬಿದ್ದಿಲ್ಲ, ಬದಲಾಗಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವ ಪೊಲೀಸರೂ ಬೆಚ್ಚಿ ಬಿದ್ದಿದ್ದರು. ಅಂತಹ ಕ್ರೌರ್ಯದ ಘಟನೆ ನಡೆದಿತ್ತು. ಸಂಜೆ ವೇಳೆಗೆ ಕೆಲಸ ಮುಗಿಸಿಕೊಂಡು ತನ್ನ ಮನೆಗೆ ಹೋಗಲೆಂದು ಬಸ್ ಹತ್ತಿದಂಥ ಯುವತಿಯನ್ನು ಬೆನ್ನಟ್ಟಿದ ಯುವಕನೊಬ್ಬ ಸಾರ್ವಜನಿಕರು ನೋಡುತ್ತಿದ್ದಂತೆಯೇ ಕತ್ತಿಯಿಂದ ಕಡಿದು ಕೊಲೆಗೈದು ಕತ್ತಿಯನ್ನು ಬಿಸಿಟು ಆರಾಮವಾಗಿ ಓಡಿಕೊಂಡು ಹೋಗಿ ಆಲ್ಟೋ ಕಾರಿನಲ್ಲಿ ಪರಾರಿಯಾಗಿದ್ದ. ಆ ದೃಶ್ಯ ಸ್ಥಳೀಯ ಕೆಲವು CC ಕ್ಯಾಮರಾಗಳಲ್ಲಿ ಮತ್ತು ಆ ಘಟನೆಯನ್ನು ಕೆಲವರು ಮೊಬೈಲ್ಗಳಲ್ಲಿ ಚಿತ್ರೀಕರಿಸಿಕೊಂಡಿದ್ದರು. ಕ್ಷಣ ಮಾತ್ರದಲ್ಲಿ ಆ ವಿಡಿಯೋ ವೈರಲ್ ಆಗುತ್ತಿದ್ದಂತೆಯೇ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಬೆಚ್ಚಿ ಬಿದ್ದಿತ್ತು. ಹಾಗೆ ಇಳಿಸಂಜೆಯ ಹೊತ್ತಿಗೆ ಬಸ್ ನಿಲ್ದಾಣದಲ್ಲಿ ಹೆಣವಾದ ಯುವತಿ ಲಾವಣ್ಯ ಗೌಡ, ವಯಸ್ಸು ಸುಮಾರು 24 ವರ್ಷ. ಕಲ್ಲಡ್ಕದ ಪುಷ್ಪರಾಜ್ ಕ್ಲಿನಿಕ್ನಲ್ಲಿ ನರ್ಸಿಂಗ್ ಉದ್ಯೋಗದಲ್ಲಿ ಇದ್ದವಳು. ಆಕೆಯ ಅಕ್ಕ ಸಹ ಅದೇ ನರ್ಸಿಂಗ್ ಹೋಮ್ನಲ್ಲಿ ಕೆಲಸ ಮಾಡುತ್ತಿದ್ದಳು. ಆಕೆಯ ಮನೆ ಇರುವುದು ಬಂಟ್ವಾಳ ತಾಲೂಕಿನ ಉಳಿ ಗ್ರಾಮದ ಕಕ್ಕೆಪದವು ಎಂಬಲ್ಲಿ. ಆಕೆಯ ತಂದೆ ಬಾಳಪ್ಪ ಗೌಡರು. ಅವರಿಗೆ ಒಟ್ಟು 3 ಹೆಣ್ಣು ಮಕ್ಕಳೇ. ಬಾಳಪ್ಪ ಗೌಡರು ಒಂದು ಕಾಲದಲ್ಲಿ ಮಾಣಿ ಸಮೀಪ ವಾಸವಿದ್ದವರು. ಟ್ಯಾಂಕರ್ ಚಾಲಕರಾಗಿ ಕೆಲಸ ಮಾಡುತ್ತಿದ್ದರು. ಕೆಲವು ವರ್ಷಗಳ ಹಿಂದೆ ಮಾಣಿಯ ತನ್ನ ಜಾಗವನ್ನು ಮಾರಾಟ ಮಾಡಿ ಉಳಿ ಗ್ರಾಮದ ಕಕ್ಕೆಪದವಿನಲ್ಲಿ ಕೃಷಿ ಭೂಮಿಯನ್ನು ಖರೀದಿಸಿ ಕೃಷಿಕರಾಗಿ ಗುರುತಿಸಿಕೊಂಡಿದ್ದರು. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಆಗಿದ್ದರು ಅಂತ ಹೇಳಿ ಮಾಜಿ ಸಚಿವ ರಮಾನಾಥ್ ರೈ ಅವರೇ ಅವರ ಒಡನಾಟವನ್ನು ಸ್ಮರಿಸಿಕೊಂಡಿದ್ದಾರೆ. ಅಂತಹ ಬಾಳಪ್ಪ ಗೌಡರ ಮೊದಲ ಮಗಳು ನರ್ಸಿಂಗ್ ವಿದ್ಯಾಭ್ಯಾಸ ಕಲಿತು ಪುಷ್ಪರಾಜ ಕ್ಲಿನಿಕ್ನಲ್ಲೇ ಕೆಲಸ ಮಾಡ್ತಿದ್ದಾಳೆ. ಆಕೆಗೆ ಮದುವೆಯಾಗಿದೆ. ಎರಡನೇ ಮಗಳು ಪುತ್ತೂರಿನಲ್ಲಿ ನರ್ಸಿಂಗ್ ವಿದ್ಯಾಭ್ಯಾಸ ನಡೆಸಿ ಅದೇ ಆಸ್ಪತ್ರೆಯಲ್ಲಿ ಕೆಲಸ ನಡೆಸಿದೆ. ಕೆಲವು ತಿಂಗಳ ಸಮಯಗಳ ಹಿಂದೆ ಅವರಿಬ್ಬರು ಪುತ್ತೂರಿನ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ದರು. ತದನಂತರ ಕಲ್ಲಡ್ಕದ ಪುಷ್ಪರಾಜ ಕ್ಲಿನಿಕ್ಕಿಗೆ ಬಂದು ಕೆಲಸ ಮಾಡ್ತಿದ್ದರು. ಪ್ರತಿದಿನ ಸಂಜೆ 5:45ಕ್ಕೆ BC ರೋಡು KSRTC ಬಸ್ ನಿಲ್ದಾಣದಿಂದ ಕಕ್ಕೆಪದವಿಗೆ ಸರ್ಕಾರಿ ಬಸ್ಸು ಹೋಗ್ತಾ ಇತ್ತು. ಆ ಬಸ್ಸಿನ ಟೈಮಿಂಗ್ಸಿಗೆ ಅಡ್ಜಸ್ಟ್ ಮಾಡಿಕೊಂಡು ಲಾವಣ್ಯ ಕಲ್ಲಡ್ಕದಿಂದ KSRTC ಬಸ್ಸಿನಲ್ಲಿ ಬಂದು ಬಸ್ ನಿಲ್ದಾಣದಲ್ಲಿ ಇಳಿದು ಅಲ್ಲಿ ಟೈಮಿಂಗ್ಸ್ಗಾಗಿ ನಿಂತುಕೊಂಡಿದ್ದಂಥ ಕಕ್ಕೆಪದವು ಬಸ್ಗೆ ಹೋಗ್ತಿದ್ರು. ಇದು ಅವಳ ನಿತ್ಯದ ಪರಿಪಾಠ. ಜುಲೈ 16ರಂದು ಸಂಜೆ ಒಂದು 5:15 ಹೊತ್ತಿಗೆ ಆಕೆ ಬಸ್ ನಿಲ್ದಾಣಕ್ಕೆ ಬಂದಿದ್ಳು. ಬಸ್ಸಿಗೆ ಹೋಗಿ ಹತ್ತಿಕೊಂಡಿದ್ಳು. ಬಸ್ಸಿನ ಚಾಲಕ ಮತ್ತು ನಿರ್ವಾಹಕ ಪಕ್ಕದ ಹೋಟೆಲಿಗೆ ಹೋಗಿದ್ದರು. ಅವರಲ್ಲಿ ಟೀ ಕುಡಿದು ರಾತ್ರಿಯ ಊಟ ಪಾರ್ಸೆಲ್ ಮಾಡಿಕೊಂಡು ಹೋಗುವುದು ಪರಿಪಾಠ. ಯಾಕಂತ ಹೇಳಿದರೆ ಆ ಬಸ್ಸು ರಾತ್ರಿ ಕಕ್ಕೆಪದವಿನಲ್ಲಿ ಹಾಲ್ಟ್ ಆಗ್ತಾ ಇತ್ತು. ಅದು ಮರು ದಿವಸ ಬೆಳಿಗ್ಗೆ ಅಲ್ಲಿಂದ BC ರೋಡಿಗೆ ಬರ್ತಿತ್ತು. ಇದು ಅದರ ಟ್ರಿಪ್ಪಿನ ಟೈಮಿಂಗ್ಸು. ಆಕೆ ಬಸ್ಸಿನಲ್ಲಿ ಕುಳಿತುಕೊಂಡ ತಕ್ಷಣ ಅಲ್ಲಿಗೆ ಎಂಟ್ರಿ ಆದವನೇ ಆಕೆಗೆ ದೂರದ ಸಂಬಂಧಿ ಆಗಿರುವಂತಹ ಚೇತನ್. ಈತ ಗುರುವಾಯನಕೆರೆ ಸಮೀಪದ ಒಡಿಲ್ನಾಳ ಗ್ರಾಮದ ಯುವಕ. ಉಜಿರೆ ಹಳೆಕೋಟೆ ಬಳಿಯ ಬಜಾಜ್ 2 ವೀಲರ್ ಶೋರೂಮಿನಲ್ಲಿ ಮೆಕ್ಯಾನಿಕ್ ಆಗಿ ಕೆಲಸ ಮಾಡ್ತಾ ಇದ್ದ. ITI ಪದವೀಧರ. ಆತನನ್ನು ನೋಡಿದ ಕೂಡಲೇ ಲಾವಣ್ಯಗೆ ಕಸಿವಿಸಿ ಆಗಿದೆ. ತಕ್ಷಣ ಆಕೆ ತನ್ನ ಅಕ್ಕನ ಗಂಡನಿಗೆ ದೂರವಾಣಿ ಕರೆ ಮಾಡಿದ್ದಾಳೆ.
ಆತ ಬಂದಿದ್ದಾನೆ ಎನ್ನುವಂಥ ಮಾಹಿತಿ ನೀಡಿದ್ದಾಳೆ. ಆಗ ಅವರು ನೀವು ಬಸ್ಸಿನಿಂದ ಇಳಿ ಅಂತ ಹೇಳಿದ್ದಾರೆ. ಯಾಕಂದರೆ ಬಸ್ಸಿನಲ್ಲಿ ಬೇರೆ ಪ್ರಯಾಣಿಕರು ಇರಲಿಲ್ಲ, ಒಂದು 3 ಮಂದಿ ವಿದ್ಯಾರ್ಥಿನಿಯರು ಮಾತ್ರ ಆ ಬಸ್ಸಿನಲ್ಲಿ ಇದ್ದರು. ಆಕೆ ಬಸ್ಸಿನಿಂದ ಇಳಿದ ತಕ್ಷಣ ಈತ ಬೆನ್ನಟ್ಟಿಕೊಂಡು ಬಂದು ಆಕೆಯ ಮೇಲೆ ತಾನು ಬ್ಯಾಗಿನಲ್ಲಿ ತಂದಿದ್ದಂತಹ ಕತ್ತಿಯಿಂದ ಕಡ್ದಿದ್ದಾನೆ. ಆಕೆ ನೆಲಕ್ಕೆ ಉರುಳಿದ್ದಾಳೆ, ಮತ್ತೂ ಕಡ್ದಿದ್ದಾನೆ. ಅಷ್ಟೊತ್ತಿಗೆ ಆತನ ಕೈಯಿಂದ ಕತ್ತಿ ತಪ್ಪಿ ಹೋಯಿತು. ಅದರ ನಂತರ ಆತ ಓಡಿಕೊಂಡು ಹೋಗಿ ಬಸ್ ನಿಲ್ದಾಣದ ಹೊರಭಾಗದಲ್ಲಿ ನಿಲ್ಲಿಸಿದಂಥ ಆಲ್ಟೋ ಕಾರಿನಲ್ಲಿ ಪರಾರಿಯಾಗಿದ್ದಾನೆ. ತಕ್ಷಣ ಬಂಟ್ವಾಳ ನಗರ ಠಾಣಾ ಪೊಲೀಸರು ಸ್ಥಳಕ್ಕೆ ಧಾವಿಸಿದ್ದಾರೆ. ಸ್ಥಳೀಯರು ಸೇರಿಕೊಂಡು ಲಾವಣ್ಯಳ ದೇಹವನ್ನು ಆ್ಯಂಬ್ಯುಲೆನ್ಸ್ನಲ್ಲಿ ಬಂಟ್ವಾಳ ಆಸ್ಪತ್ರೆಗೆ ಸಾಗಿಸಿದ್ದಾರೆ. ಆಕೆ ಸ್ಥಳದಲ್ಲೇ ಮೃತಪಟ್ಟಿದ್ದದ್ದು ಕನ್ಫರ್ಮ್ ಆಗಿತ್ತು. ತಕ್ಷಣ ಇಡೀ ಬಿ ಸಿ ರೋಡ್ನಲ್ಲಿ ಒಂದು ರೀತಿಯ ಭಯದ ವಾತಾವರಣ ಸೃಷ್ಟಿಯಾಯಿತು. ಕೋಮು ಸೂಕ್ಷ್ಮ ಪ್ರದೇಶ. ಕೆಲವೇ ತಿಂಗಳ ಹಿಂದೆ ಇದೇ ಭಾಗದ ಪಕ್ಕದಲ್ಲಿ ಗಣೇಶ್ ಸೋಮಯಾಜಿ ಟೆಕ್ಸ್ಟೈಲ್ಸ್ ಎಂಬ ಅಂಗಡಿಗೆ ನುಗ್ಗಿ ಬುರ್ಕಾಧಾರಿ ಮಹಿಳೆಯೊಬ್ಬರು ಅದರ ಮಾಲೀಕನ ಮೇಲೆ ಕತ್ತಿಯಿಂದ ಹಲ್ಲೆ ಮಾಡಿದರು. ಆಕೆಯನ್ನು ತಕ್ಷಣ ಬಂಧಿಸಲಾಗಿತ್ತು. ಆ ಸಂದರ್ಭದಲ್ಲಿ ಗೊತ್ತಾದ ಸತ್ಯ ಏನಂತ ಹೇಳಿದರೆ, ಸೋಮಯ್ಯವರ ಪತ್ನಿಯೇ ಈ ಕೃತ್ಯವನ್ನು ಮಾಡಿದ್ದಳು. ಯಾಕಂತ ಹೇಳಿದರೆ ಘಟನೆ ನಡೆದ ಕೆಲವೇ ಗಂಟೆಗಳಲ್ಲಿ ಆಕೆಯನ್ನು ಪತ್ತೆ ಹಚ್ಚಲಾಗಿತ್ತು. 2016ರಲ್ಲಿ ಅದೇ ಬಸ್ ನಿಲ್ದಾಣದ ಪಕ್ಕದಲ್ಲಿ ಉದಯ ಲಾಂಡ್ರಿಯಲ್ಲಿ ಇದ್ದಂಥ ಯುವಕ ಶರತ್ ಮಡಿವಾಳ RSS ಸ್ವಯಂ ಸೇವಕನಾಗಿದ್ದ. ಆತನನ್ನು ಬೈಕಿನಲ್ಲಿ ಬಂದು ದುಷ್ಕರ್ಮಿಗಳ ತಂಡ ಹತ್ಯೆ ಮಾಡಿತ್ತು. ಬರೀ ದೊಡ್ಡ ಮಟ್ಟದ ಪ್ರತಿಭಟನೆಗಳು ನಡೆದಿದ್ದವು, ಬರೀ ಚರ್ಚೆಗೆ ಈಡಾಗಿತ್ತು. ಅಂತಹ ಘಟನೆ ನಡೆದಿತ್ತು. ಈಗ ಆ ಎರಡೂ ಘಟನೆಗಳ ಮಧ್ಯಭಾಗದಲ್ಲೇ ಇದ್ದದ್ದು KSRTC ಬಸ್ ನಿಲ್ದಾಣ. ಅದು ಈ ರೀತಿಯ ಹತ್ಯೆಗೆ ಸಾಕ್ಷಿ ಆಯಿತು. ಒಟ್ಟಾರೆಯಾಗಿ ಈ ಘಟನೆಯ ಹಿನ್ನೆಲೆಯನ್ನು ಗಮನಿಸಿದರೆ ಇದು ಒಂದು ಒನ್ ವೇ ಲವ್ ಎನ್ನುವುದು ಸ್ಪಷ್ಟ ಆಗಿದೆ. ಲಾವಣ್ಯನಿಗೆ ಆರೋಪಿ ಚೇತನ್ ಏನಿದ್ದಾನೆ ಅವ ಚೈಲ್ಡ್ಹುಡ್ ಕಾಲದಿಂದ ಪರಿಚಿತ. ಯಾಕಂತ ಹೇಳಿದರೆ ಆತ ಆಕೆಯ ತಂದೆಯ ಸಂಬಂಧಿ. ಆ ಪರಿಚಯವೇ ಹೊರತು ಅವರ ಮಧ್ಯೆ ಯಾವುದೇ ಬಾಂಧವ್ಯ ಇರಲಿಲ್ಲ. ಆಕೆ ತನ್ನ ಸಹೋದರರೊಂದಿಗೂ ಅಂತಹ ಒಂದು ಬಾಂಧವ್ಯದ ಬಗ್ಗೆ ಮಾತು ಹೇಳಿರಲಿಲ್ಲ. ಚೇತನ್ನ ಮನೆಯವರೊತ್ತಿಗೆ ಆ ವಿಚಾರವನ್ನು ಹೇಳಿಲ್ಲ. ಚೇತನ್ನ ಮನೆಯಲ್ಲಿ ಅವ ಮತ್ತು ಅವನ ತಂಗಿ ಮಾತ್ರ ಇರುವುದು, ತಂದೆ ತಾಯಿ ಇದ್ದಾರೆ. ಆಗ ಆತನ ತಂದೆ ಪುರುಷೋತ್ತಮ ಗೌಡರು ಒಳ್ಳೆಯ ವ್ಯಕ್ತಿತ್ವದವರು, ಮಧ್ಯಮ ವರ್ಗದ ಕುಟುಂಬ. ಮಗನಿಗೆ ITI ವಿದ್ಯಾಭ್ಯಾಸ ಮಾಡಿಸಿದ್ದಾರೆ. ಆತನಿಗೆ ಕೆಲಸ ಸಿಕ್ಕಿದೆ. ಸಂತೃಪ್ತ ಕುಟುಂಬ. ಮಗಳಿಗೆ ಕೆಲವೇ ದಿನಗಳ ಹಿಂದೆ ನಿಶ್ಚಿತಾರ್ಥವೂ ನಡೆದಿತ್ತು. ಇಂತಹ ಹಿನ್ನೆಲೆಯ ಕುಟುಂಬದಿಂದ ಬಂದವ ಚೇತನ್. ಆತ ಲಾವಣ್ಯಲ ಮೇಲೆ ಕಣ್ಣು ಇಟ್ಟಿದ್ದದ್ದು ಸತ್ಯ. ಅದಕ್ಕಾಗಿ ಆಕೆಯ ಚಲನವಲನಗಳನ್ನು ಆತ ಅಭ್ಯಸಿಸಿದ್ದ. ಪ್ರತಿದಿನ ಸಂಜೆ ಆಕೆ KSRTC ಬಸ್ ನಿಲ್ದಾಣಕ್ಕೆ ಬರುವುದು ಆತನಿಗೆ ಗೊತ್ತಿತ್ತು. ಅದಕ್ಕಾಗಿಯೇ ಜುಲೈ 16ರಂದು ಸಂಜೆ ಒಂದು 5 ಗಂಟೆಯ ವೇಳೆಗೆ ತನ್ನ ಗೆಳೆಯನ ಆಲ್ಟೋ ಕಾರನ್ನು ಪಡೆದುಕೊಂಡು KSRTC ಬಸ್ ನಿಲ್ದಾಣದ ಬಳಿ ಬಂದಿದ್ದ. ಕಾರನ್ನು ನಿಲ್ಲಿಸಿ KSRTC ಬಸ್ ನಿಲ್ದಾಣದ ಒಳಗೆ ಹೋಗಿದ್ದ. ಅಲ್ಲಿ ಯಾವ ಪ್ರಯಾಣಿಕರು ಇರಲಿಲ್ಲ. ಒಂದು ಬಸ್ ನಿಲ್ದಾಣದಲ್ಲಿ ಸಾಮಾನ್ಯವಾಗಿ ಪ್ರಯಾಣಿಕರು ಇರುತ್ತಾರೆ ಎನ್ನುವಂತಹ ಭಾವನೆ ಇದೆ. ಅದಕ್ಕೆ BC ರೋಡ್ನ KSRTC ಬಸ್ ನಿಲ್ದಾಣ ಹೊರತಾಗಿದೆ. ಯಾಕಂತ ಹೇಳಿದರೆ BC ರೋಡ್ನ ಕೇಂದ್ರ ಭಾಗದಲ್ಲಿ ಸರ್ವಿಸ್ ಬಸ್ ನಿಲ್ದಾಣ ಇದೆ. ಹಿಂದೆ KSRTC ಬಸ್ ನಿಲ್ದಾಣವು ಅಲ್ಲೇ ಇತ್ತು. ಅದನಂತರ ಅದನ್ನು ಹೊಸ ಬಸ್ ನಿಲ್ದಾಣಕ್ಕೆ ಶಿಫ್ಟ್ ಮಾಡಲಾಗಿತ್ತು. ಆದರೆ ಜನರು ಹೊಸ ಬಸ್ ನಿಲ್ದಾಣಕ್ಕೆ ಬರ್ತಾ ಇರಲಿಲ್ಲ.
ಹಳೆಯ ಬಸ್ ನಿಲ್ದಾಣದ ಬಳಿಯೇ ರಸ್ತೆ ಬದಿಯಲ್ಲೇ ಬಸ್ಸಿಗಾಗಿ ಕಾಯುತ್ತಿದ್ದರು ಮತ್ತು ಬಸ್ಸಿನಿಂದ ಇಳಿಯುತ್ತಿದ್ದರು. ಮಂಗಳೂರಿನಿಂದ ಬೆಂಗಳೂರು ಕಡೆಗೆ ಹೋಗುವಾಗಲೂ ಬೆಂಗಳೂರಿನಿಂದ ಮಂಗಳೂರು ಕಡೆಗೆ ಬರುವಾಗಲೂ ಅದೇ ಸ್ಥಳದಲ್ಲಿ ಪ್ರಯಾಣಿಕರು ಬಸ್ಸನ್ನು ಆಶ್ರಯಿಸುತ್ತಿದ್ದರು. ಆದ್ದರಿಂದ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣಕ್ಕೆ ಬರುವಂಥ ಪ್ರಯಾಣಿಕರು ಕಡಿಮೆ. ಲಾವಣ್ಯ ಯಾಕೆ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣಕ್ಕೆ ಬಂದಳು ಅಂತ ಹೇಳಿದರೆ, ಆಕೆ ಕಲ್ಲಡ್ಕದಿಂದ ಕೆ ಎಸ್ ಆರ್ ಟಿ ಸಿ ಬಸ್ನಲ್ಲೇ ಬಿ ಸಿ ರೋಡಿಗೆ ಬಂದಿದ್ದಳು. ಆ ಬಸ್ಸು ನೇರವಾಗಿ ಬಿ ಸಿ ರೋಡು ಜಂಕ್ಷನ್ನಲ್ಲಿ ಪ್ರಯಾಣಿಕರನ್ನು ಇಳಿಸಿ ತದನಂತರ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣಕ್ಕೆ ಬರ್ತದೆ. ಯಾಕಂತ ಹೇಳಿದರೆ ಅಲ್ಲಿ ಟಿ ಸಿ ಇರ್ತಾರೆ, ಟಿ ಸಿ ಅವರಲ್ಲಿ ಎಂಟ್ರಿ ಮಾಡಿಸ್ಕೊಳ್ಳಿಕ್ಕೆ ಇದೆ. ಅಲ್ಲಿ ಇಳಿದ್ರೆ ಅಲ್ಲೇ ಪಕ್ಕದಲ್ಲೇ ಬಸ್ ಶೆಲ್ಟರ್ ಇದೆ. ಆ ಬಸ್ ಶೆಲ್ಟರ್ನಲ್ಲಿ ಸ್ಥಳೀಯವಾಗಿ ಓಡುವಂತಹ ಬಸ್ಸುಗಳ ತಂಗುದಾಣ ಇದೆ. ಕಕ್ಕೆಪದವಿಗೆ ಹೋಗುವ ಬಸ್ಸು ಸಹ ಅದೇ ಅಲ್ಲಿ ನಿಂತಿರ್ತದೆ. ಅಲ್ಲಿ ಹೋಗಿ ಆಕೆ ಆ ಬಸ್ಸನ್ನು ಕ್ಯಾಚ್ ಮಾಡ್ತಾ ಇಳು. ಈ ವಿಚಾರ ಗೊತ್ತಿದ್ದಂಥ ಚೇತನ್ 5:30 ಒಳಗೆ ಬಸ್ ನಿಲ್ದಾಣಕ್ಕೆ ಬಂದಿದ್ದ. ಬ್ಯಾಗ್ ಇತ್ತು. 1-2-3 ಮಂದಿ ಬಸ್ ನಿಲ್ದಾಣದಲ್ಲಿ ಇದ್ದರು. ಬಸ್ಸಿನಲ್ಲಿ ಚಾಲಕ ನಿರ್ವಾಹಕ ಇರಲಿಲ್ಲ. ಲಾವಣ್ಯ ಬಸ್ಸಿಗೆ ಹತ್ತಿಕೊಂಡಿದ್ಲು, ಹೋಗಿದ್ದಾನೆ. ಆಕೆ ಬೆದರಿ ಬಸ್ಸಿನಿಂದ ಇಳಿದಿದ್ಲು, ಈತ ಕಳ್ತಿದ್ದಾನೆ. ತಕ್ಷಣ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಸುತ್ತಮುತ್ತಲಿನ ಇರುವ ಎಲ್ಲ CCTV ಕ್ಯಾಮರಾಗಳನ್ನು ಪರಿಶೀಲನೆ ಮಾಡಿದ್ದಾರೆ. ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣದಲ್ಲಿದ್ದ CCTVಗಳಲ್ಲಿ ಕೆಲವು ವರ್ಕ್ ಆಗ್ತಿರಲಿಲ್ಲ. ಅಲ್ಲಿ ಸರಿಯಾದ ಲೈಟಿಂಗ್ ವ್ಯವಸ್ಥೆಯೂ ರಾತ್ರಿ ವೇಳೆ ಇಲ್ಲ. ಅಂತಹ ಒಂದು ಪಾಳು ಬಿದ್ದಂತಿರುವಂತಹ ಬಸ್ ನಿಲ್ದಾಣ ಅದು. ಯಾವಾಗ ಪೊಲೀಸರು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದರು, ಎಲ್ಲ CCTVಗಳನ್ನು ಪರಿಶೀಲನೆ ಮಾಡಿದಾಗ ಚೇತನ್ ಬಂದಿದ್ದಂತಹ ಕಾರು ಮತ್ತು ಆತ ಹೋದ ಅದೇ ಕಾರು ಮಂಗಳೂರು ಕಡೆಗೆ ಹೋಗಿತ್ತು ಅನ್ನೋದು ಸ್ಪಷ್ಟ ಆಗಿತ್ತು. ತಕ್ಷಣ ರಾಮಲ್ಕಟ್ಟೆಯ ಟೋಲ್ ಪ್ಲಾಜಾದ CC ಕ್ಯಾಮರಾವನ್ನು ಪರಿಶೀಲನೆ ಮಾಡಿದಾಗ ಕಾರು ಮಂಗಳೂರು ಕಡೆಗೆ ಹೋಗಿದೆ ಅಂತ ಹೇಳಿ. ಅದರಿಂದ ಉದ್ದಕ್ಕೂ ಮಂಗಳೂರು ಕಡೆಗೆ ಇದ್ದ ರಸ್ತೆ ಬದಿಯ CC ಕ್ಯಾಮರಾಗಳನ್ನು ಪರಿಶೀಲನೆ ಮಾಡಿದ್ದಾರೆ. ಕೊನೆಗೆ ಪೊಲೀಸರ ತಂಡ ಬಂದು ನಿಂತದ್ದು ಮಂಗಳೂರು ಹೊರವಲಯದ ಪಚ್ಚನಾಡಿಯ ಕಡೆಗೆ. ಪಚ್ಚನಾಡಿ ಅಂತ ಹೇಳಿದರೆ ಮಂಗಳೂರು ಮಹಾನಗರ ಪಾಲಿಕೆಯ ಡಂಪಿಂಗ್ ಯಾರ್ಡ್ ಇರುವಂಥ ಪ್ರದೇಶ. ಅಲ್ಲಿ 100 ಮನೆಗಳಿವೆ. ಡಂಪಿಂಗ್ ಯಾರ್ಡ್ನಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರ ಜೋಪಡಿಗಳು ಇವೆ. ಅಲ್ಲೊಂದು ನೀರಿನ ಟ್ಯಾಂಕ್ ಇದೆ. ನೀರಿನ ಟ್ಯಾಂಕಿನ ಪಕ್ಕದಲ್ಲಿ ಒಂದು ಕಡೆಯಲ್ಲಿ ಚೇತನ್ನ ಲೊಕೇಶನ್ ಪೊಲೀಸರಿಗೆ ಪತ್ತೆಯಾಗಿದೆ. ಜುಲೈ 17ರಂದು ಮುಂಜಾನೆಯ ವೇಳೆಗೆ ಪೊಲೀಸರು ಚೇತನ್ನನ್ನು ಎತ್ತಾಕಿಕೊಂಡಿದ್ದಾರೆ. ಆತನ ಇಂಟ್ರಾಗೇಷನ್ ನಡೆದಿದೆ. ಲಾವಣ್ಯಳ ಮೃತದೇಹದ ಪೋಸ್ಟ್ ಮಾರ್ಟಮ್ ಪ್ರಕ್ರಿಯೆಗಳು ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಡೆದಿದೆ. ಮನೆಯವರಿಗೆ ಮೃತದೇಹವನ್ನು ಹಸ್ತಾಂತರಿಸಲಾಗಿದೆ. ಯಾವಾಗ ಮೃತದೇಹ ಮನೆಯವರ ಕೈಗೆ ಸಿಕ್ಕಿತೋ ಅದೇ ಸಂದರ್ಭಕ್ಕೆ ಆರೋಪಿ ಚೇತನ್ ಪೊಲೀಸರ ಕೈಗೆ ಸಿಕ್ಕಿದ್ದಾನೆ. ಅಮಾಯಕ ಹೆಣ್ಣುಮಗಳನ್ನು ಕೇವಲ ಏಕಮುಖ ಪ್ರೀತಿಯ ಕಾರಣಕ್ಕಾಗಿ ಕೊಲೆಗೈದಂತಹ ಚೇತನ್ಗೆ ಕಠಿಣ ಶಿಕ್ಷೆ ಆಗಬೇಕು ಎನ್ನುವಂಥ ಆಗ್ರಹ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ಆತನನ್ನು ಎನ್ಕೌಂಟ್ರ್ ಮಾಡಬೇಕು ಎನ್ನುವಂಥ ಕೂಗು ಬಲವಾಗಿದೆ. ಪೊಲೀಸರು ಮನಸ್ಸು ಮಾಡ್ತಾರಾ, ಧೈರ್ಯ ಮಾಡ್ತಾರಾ ಎನ್ನುವುದನ್ನು ನೋಡಬೇಕಿದೆ.